ಬಕ್ರೀದ್ ಹಬ್ಬದ ನಿಮಿತ್ತ ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಜೈಪಾಲ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ನಡೆದ ಸಭೆಯಲ್ಲಿ ದಾಂಡೇಲಿ ನಗರದ ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ರಾಜಕೀಯ ಪ್ರತಿನಿಧಿಗಳು, ನಗರಸಭೆ ಹಾಗೂ ತಾಲೂಕಾಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು. ಜೈಪಾಲ್ ಪಾಟೀಲ್ ಸಿಪಿಐ ಅವರು ಮಾತನಾಡಿ, ಮುಂಬರುವ ಬಕ್ರೀದ್ ಹಬ್ಬವನ್ನು ದಾಂಡೇಲಿ ನಗರದ ಎಲ್ಲ ಸಮುದಾಯಗಳು ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಸುಳ್ಳು ಸುದ್ದಿಗಳನ್ನು ನಂಬದೆ ಶಾಂತಿಯಿಂದ ಹಬ್ಬವನ್ನು ಆಚರಿಸುವಂತೆ ಕರೆ ನೀಡಿದರು. ಹಾಗೂ ಯಾವುದೇ ರೀತಿಯ ಕಾನೂನನ್ನು ಉಲ್ಲಂಘಿಸಿದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಹಾಗೂ ದಾಂಡೇಲಿ ನಗರಸಭೆಯ ಸದಸ್ಯರುಗಳು ಹಾಗೂ ದಾಂಡೇಲಿ ನಗರ ಪೊಲೀಸ್ ಠಾಣೆ ಪಿಎಸ್ಐ ಅವರಾದ ಅಮೀನ್ ಅತ್ತಾರ್, ಕಿರಣ್ ಪಾಟೀಲ್ ಹಾಗೂ ದಾಂಡೇಲಿ ಗ್ರಾಮೀಣ ಠಾಣೆಯ ಶಿವಾನಂದ್ ನವದಗಿ, ಜಗದೀಶ್ ನಾಯಕ್ ಹಾಗೂ ದಾಂಡೇಲಿ ನಗರದ ವಿವಿಧ ಸಮುದಾಯದ 40ಕ್ಕೂ ಅಧಿಕ ಜನರು ಸಭೆಯಲ್ಲಿ ಹಾಜರಿದ್ದರು. 3 ದಿವಸ ಬಕ್ರೀದ್ ಹಬ್ಬ ಇರ್ತದೆ ಸರ್. ಇಟ್ ಈಸ್ ಆನ್ 7th, 8th and 9th 3 ದಿವಸ ಕಾರ್ಯಗಳನ್ನು ನಡೀತಾವೆ. ಸೊ ಇದು 3 ದಿವಸ ಏನಿದೆ ಎಲ್ಲ ಶಾಂತಿಯಿಂದ ಆಗ್ತದೆ ಅಂತ ಹೇಳಿ ಭಾವನೆ ನಾವು ಇಟ್ಕೊಂಡು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ, ಕುರ್ಬಾನಿ ಅಂತ ನಮ್ಮಲ್ಲಿ ಒಂದು ಭಾವನೆ, ಕುರ್ಬಾನಿ ಕೊಡುವಂತ ಒಂದು ಪದ್ಧತಿ ಸುಮಾರು 1400 ವರ್ಷಗಳಿಂದ ಬಂದಿದೆ. ಇದಕ್ಕೆ ಎಲ್ಲ ಮುಸ್ಲಿಂ ಧರ್ಮದವರು ಆಚರಣೆ ಮಾಡ್ತಾರೆ ವಿತ್ ಕೋಆಪರೇಟ್ ಆಫ್ ಅದರ್ ಸಮಾಜದವರ ಜೊತೆಗೆ. ಪೂರ್ವಕವಾಗಿ ತಮ್ಮನ್ನು ಎಲ್ಲರನ್ನು ಶುಭಾಶಯಗಳನ್ನು ಹೇಳುತ್ತಾ, ನಾವು ಈ ನಮ್ಮ ಊರಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಯಾವುದೇ ಜಾತಿ ಭೇದ ಇಲ್ಲದಂಗ ನಮ್ಮ ಊರಲ್ಲಿ ಇದ್ದೇವೆ. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.